ಲೇಖ. ಹಲೋ ಬ್ರದರ್. ಹಲೋ. ಏನೋ ಒಂಥರ ಇದೆಯಾ? ಏನೂ ಇಲ್ಲ. ನನ್ನ ಜೊತೆ ಮಾಮೂಲಿ ಇದ್ದ ಹಾಗಿಲ್ವಲ್ಲ? ಹೀಗೆ ತಾನು ಇರೋದು, ಇನ್ನು ಹೇಗಿರ್ತೀನಿ? ಅಲ್ಲ, ನಿನ್ನೆ ನಡೆದಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದೀಯಾ ಹಾಗೆ? ನೀನಾಗಿದ್ರೆ ಬಿಟ್ಬಿಡ್ತೀಯಾ? ಅದೆಂಥ ಅಯೋಗ್ಯನ ಸಾವಾಸ ಮಾಡಿದ್ಯಾ ನೀನು? ನನ್ನ ಎದುರಿಗೆ ತೇಜು ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಾನೆ. ಕುಡಿದು ಮಾತಾಡಿದೆ ನಮ್ಮ ಬ್ರದರ್, ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕ್ಕಾಗತ್ತಾ? ನೋಡು, ಕುಡಿಲಿ ಕುಡಿದೇ ಇರಲಿ, ಮಾತು ಮಾತಾನೆ. ಅದು ನಿಜ. ಜಸ್ಟ್ ಫರ್ಗೆಟ್ ಇಟ್. ಜನ ತಾವು ನೋಡಿರೋದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಿ ಸಂತೋಷ ಪಡ್ತಾರೆ, ಅದನ್ನೆಲ್ಲ ಮರ್ತು ಬಿಡ್ಬೇಕು ನಾವು. ನೋಡು, ಇದೆಲ್ಲ ಬೇಡ ನೀ. ನನಗಿದೆಲ್ಲ ಇಷ್ಟ ಆಗಲ್ಲ. ನಾನು ಬರಲ್ಲ ಅಂತ ಎಷ್ಟೇ ಹೇಳಿದ್ರು ನನ್ನನ್ನು ಫೋರ್ಸಿಬಲ್ ಆಗಿ ಅಲ್ಲಿಗೆ ಕರ್ಕೊಂಡೋದ್ರಿ. ಅಲ್ಲಿ ಏನು ನಡೀತು? ಮರ್ಯಾದೆ ಇತ್ತಾ? ಆ ಪ್ರಶಾಂತಿನ ಅದೃಷ್ಟ ಚೆನ್ನಾಗಿತ್ತು, ಇಲ್ದವ್ರೆ ನೆನ್ನೆನೆ ಸಾಯ್ತಾ ಇದ್ದ. ಇಷ್ಟು ಸಿಟ್ಟು ಮಾಡ್ಕೊಂಡ್ರೆ ಹೇಗೆ ಬ್ರದರ್? ಜಾನು ಬಗ್ಗೆ ಹಾಗೆ ಮಾತಾಡಿದ್ರೆ ಸರಿ, ಆದರೆ ಇದೆಲ್ಲ ಬೇಡ. ನನಗಿದೆಲ್ಲ ಹಿಡಿಸಲ್ಲ, ನಾನು ಬರಲ್ಲ. ನಿನ್ನ ಸಾವಾಸ ಮಾಡಿ ಸಾಕಾಗಿದೆ ನನಗೆ. ಹೊರಡೋತಿಗೆ ತೇಜಸ್ವಿನಿ ಹೋಗಬೇಡಿ ಅಂತ ಹೇಳಿದ್ಲು. ಅವಳ ಮಾತನ್ನು ಕೇಳಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಅವಳ ಮಾತನ್ನು ಕೇಳಿದೆ, ನೆಗ್ಲೆಕ್ಟ್ ಮಾಡಿ ದೊಡ್ಡ ತಪ್ಪು ಮಾಡಿದೆ ನಾನು. ಸರ್, ಏನು ಒಂದೇ ಸರಿ ಈ ಥರ ಮಾತಾಡ್ಬಿಟ್ರೆ ಬೇಜಾರಾಗ್ಬೇಡ, ಬಾ ಕೂತ್ಕೊಂಡು ಮಾತಾಡೋಣ. ಇಲ್ಲಪ್ಪ, ನಾನು ನಿನಗೆ ಅಡ್ಡಿ ಬರಲ್ಲ. ನಿನಗೆ ಏನು ಬೇಕಾರೋ ಮಾಡ್ಕೋ. ಈಗ ನಾನು ನನ್ನ ಹೆಂಡತಿ ಚೆನ್ನಾಗಿದ್ದೀವಿ. ಇಂಥ ವಿಷಯಗಳು ಬಂದರೆ ನಮ್ಮ ಸಂಬಂಧ ಹಾಳಾಗತ್ತೆ. ಕುಡಿಯೋದಿಲ್ಲ ಅಂತ ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಿ. ಆ ಪ್ರಾಮಿಸನ್ನು ಬ್ರೇಕ್ ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ. ಇದೊಂದು ಕಾರಣಕ್ಕೆ ಒಡ ಹುಟ್ಟಿದ ತಮ್ಮನ್ನ ಬೇರೆ ಮಾಡ್ಕೋತೀಯಾ? ಬೇರೆ ದಾರಿ ಇಲ್ಲ. ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ? ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ, ಸ್ವಲ್ಪ ಎಚ್ಚೆತ್ಕೋ. ಎಲ್ಲ ನನ್ನ ಮಗನ, ನನಗೆ ತಿರುಗಿ ಬೀಳ್ತೀಯ, ಗುರುಗೆ ತಿರುಮಂತ್ರನ. ಈ ಮಟ್ಟಕ್ಕೆ ನಿನ್ನ ಹೆಂಡತಿನೇ ನಾನು ಕನ್ವರ್ಟ್ ಮಾಡಲ್ಲ. ಇರಲಿ. ಏನು ಅನಿರುದ್ಧ ಅವರು 1000 ವೋಲ್ಟ್ಸ್ ಕರೆಂಟ್ ಹೊಡೆದಾಗ ನೋಡ್ತಾ ನಿಂತ್ಬಿಟ್ಟಿದ್ದೀರಾ? ಏನಾಯ್ತು? ಏನಿಲ್ಲ. ನಿಮ್ಮ ಅಣ್ಣಂಗೇನೋ ದುರ್ಬೋಧನೆ ಮಾಡ್ತಾ ಇದ್ರಿ. ಏನಿಲ್ವಲ್ಲ. ನಿಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಾ? ನಿಮ್ಮ ತಂತ್ರಗಳೆಲ್ಲ ತಿರ್ಗಾ ಮುರ್ಗಾ ಆಗೋಯ್ತಾ? ಏನಾಯ್ತು? ಏನೂ ಆಗಿಲ್ಲ. ನನ್ನ ಗಂಡನ ತಲೆ ಕೆಡಿಸ್ತೀರಾ? ಕುಡ್ತಾ ಬಿಟ್ಟೋರ್ಗೆ ಮತ್ತೆ ಕುಡ್ತ ಚಟ ಹಚ್ಚೋದಕ್ಕೆ ನೋಡ್ತಿದ್ದೀರಾ? ನಮ್ಮಿಬ್ರು ಸಂಬಂಧನ ಕಿತ್ತು ಬಿಸಾಡಿ ತಾವು ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಿದ್ದೀರಾ? ತೇಜಸ್ವಿನಿ, ಅವ್ನು ಯಾವನವನು ಪ್ರಶಾಂತ್? ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾನೆ ಆ ರಾಸ್ಕಲ್. ಎಷ್ಟು ಧೈರ್ಯ ಅವನಿಗೆ? ಅದಕ್ಕೆ ನಾನು ಹೊಣೆನಾ? ಅವನನ್ನ ಕರ್ಕೊಂಡು ಬಂದಿದ್ದು ತಾವೇ ತಾನೆ? ತಮ್ಮ ಕುಮ್ಮಕ್ಕಿಲ್ದೆ ಅವ್ನು ಬಾಯಿ ತೆಗಿತಾನ? ಏನು ನನ್ನ ಮೇಲೆ ಆರೋಪ ಹೊರಿಸ್ತಿದ್ಯಾ? ಹುಷಾರಾಗಿರ್ಬೇಕಾಗಿರೋದು ನೀವು. ಗಂಡ ಹೆಂಡತಿ ಮಧ್ಯೆ ಡಿಫ್ರೆನ್ಸಸ್ ತರೋದಕ್ಕೆ ನೋಡ್ತೀರಾ? ಅದು ನಿಮ್ಮ ಹಣೆನಲ್ಲಿ ಬರ್ದಿಲ್ಲ. ನಾವು ಗಂಡ ಹೆಂಡತಿ ಚೆನ್ನಾಗೇ ಇರ್ತೀವಿ. ತೇಜಸ್ವಿನಿ, ಅನಿರುದ್ಧ್ ಅನ್ನೋದು ಒಂದು ಕಾರ್ಗತ್ತಲು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಎಂಥ ಕಾರ್ಗತ್ತಲಾದ್ರೂ ಬೆಳಕು ಬಂದ ಮೇಲೆ ಮುಲಾಜಿಲ್ದೆ ಜಾಗ ಖಾಲಿ ಮಾಡಬೇಕು. ಒಳ್ಳೆತನಕ್ಕೆ ಯಾವತ್ತಿಗೂ ಕಾಲ ಇದೆ. ನಾನು ನನ್ನ ಗಂಡ ಚೆನ್ನಾಗೇ ಇರ್ತೀವಿ. ಇದು ನಿಮ್ಮ ಮನಸ್ಸಲ್ಲಿರಲಿ. ಈಗ ನನ್ನ ಗಂಡ ಸಂಪೂರ್ಣ ನನ್ನವರಾಗಿದ್ದಾರೆ, ನನ್ನವರಾಗೇ ಇರ್ತಾರೆ. ವಿನಾಕಾರಣ ನಮ್ಮನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನೀವ್ಯಾಕೆ ಶ್ರಮ ತಗೋತೀರಾ? ಹೋಗಿ ಆಗೋ ಕೆಲಸ ನೋಡಿ.
ಅವನ್ನ ಈ ಮಟ್ಟಕ್ಕೆ ಸವಾಲು ಹಾಕ್ತೀಯ? ಆಯಿತು, ನೀನು ನಿನ್ನ ಗಂಡ ಎಷ್ಟು ದಿನ ಜೊತೆಯಾಗಿರ್ತೀರಿ ನಾನು ನೋಡ್ತೀನಿ. ನೀವಿಬ್ಬರು ಬೇರೆ ಆಗೋದನ್ನು ನಾನು ನನ್ನ ಕಣ್ಣಾರೆ ನೋಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ರಿ. ಸರ್ ಬರಕ್ಕೆ ಹೇಳಿದ್ರಿ. ನಾನು ಹೇಳಿದ ಕೆಲಸ ಏನು ಮಾಡಿದ್ರಿ? ಯಾವುದು ಸರ್? ಯಾವುದು ಅಂತ ನನ್ನನ್ನೇ ಕೇಳಿದ್ರೆ ಹೇಗೆ? ಕೆಲಸ ಮಾಡಿ ಮುಗಿಸಿದ್ದೀವಿ ಅಂತ ನೀವು ಬಂದು ಹೇಳಬೇಕು. ಸರ್ ಅದು ನಿಮಗೆ ಟೈಮ್ಗೆ ದುಡ್ಡು ಸಪ್ಲೈ ಮಾಡ್ತಿರೋದು ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಹೇಗೆ? ಯಾವ ವಿಚಾರ ಸರ್? ಆ ದುಷ್ಯಂತ್ ಬಗ್ಗೆ ಯಾಕೆ ಅಷ್ಟೊಂದು ಸಾಫ್ಟ್ ಆಗಿದ್ದೀರಿ? ಅವನು ಕಾಟ ಕುಡಿ, ಕೂತ್ಗೆ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ ನಾನು? ಹೇಳಿದ್ರಿ ಸರ್. ನಾವು ನಮ್ಮ ಧರ್ಮ ಕರ್ಮ ನೋಡಬೇಕಲ್ಲ. ಪಾಪ ಅವನು ಅಷ್ಟೊಂದು ಕೇಳ್ಕೊತಾನೆ, ಅದು ಹಾಳಾಗಿ ಹೋಗಲಿ ಸರ್. ಅವನ ಹೆಂಡತಿ ನೋಡಿದರೆ ಹೊಟ್ಟೆ ಉರಿಯುತ್ತೆ ಸರ್. ಕಾಲಿಲ್ಲ ಬೇರೆ. ಇಷ್ಟೆಲ್ಲ ಗೊತ್ತಿದ್ದು ಹೇಗೆ ತೊಂದರೆ ಕೊಡೋದು ಅಂತ. ರೇ, ದುಡ್ಡಿನ ವಿಚಾರದಲ್ಲಿ ಅಯ್ಯೋ ಪಾಪ ಅಂದರೆ ಪ್ರಯೋಜನ ಇಲ್ಲ. ಸುಮ್ಮನೆ ಕೇಳ್ತಿದ್ದೀವ, ದುಡ್ಡು ಕೊಟ್ಟಿಲ್ವಾ? ಕೂತ್ಗೆ ಮೇಲೆ ಕೂತ್ಕೊಳ್ಳಿ ಅಂದರೆ ನನಗೆ ಅಡ್ವೈಸ್ ಮಾಡ್ತೀರಾ ನೀವು? ಅಡ್ವೈಸ್ ಅಂತಲ್ಲ ಸರ್, ನಮಗೆ ಮನಸ್ಸು ಬರಲಿಲ್ಲ ಸರ್. ಈಗಾಗಲೇ ಸಾಕಷ್ಟು ತರಹ ಕಾಟ ಕೊಟ್ಟಿದ್ದೀವಿ, ಹಿಂಸೆನೂ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಗೊತ್ತಿದ್ದು ಇನ್ನೂ ಹೇಗೆ ತೊಂದರೆ ಕೊಡೋದು ಅಂತ ಸರ್. ನನಗೆ ಅದೆಲ್ಲ ಗೊತ್ತಿಲ್ಲ. ಆ ದುಷ್ಯಂತು ಅವನ ಹೆಂಡತಿ ಇಬ್ಬರು ನಡು ಬೀದಿಯಲ್ಲಿ ನಿಂತು ನರಳಬೇಕು. ಅದನ್ನು ನಾನು ನೋಡಬೇಕು. ಅರ್ಥ ಆಯ್ತಾ? ಆಯಿತು ಸರ್. ಸರ್ ನೀವು ಹೇಳಿದ ಹಾಗೆ ಮಾಡ್ತೀನಿ. ಸರಿ ಸರ್, ನಾನು ಬರ್ತೀನಿ ಸರ್. ಏನು ಚಿತ್ರ? ಏನಿಲ್ಲ ಬಿಡಿ. ಏನು ಹೇಳು? ನೀವೇನೋ ಬ್ಯುಸಿ ಇದ್ದೀರಾ? ಹಾಂ, ಯಾವುದೋ ಒಂದೆರಡು ಹೊಸ ಪ್ರಾಜೆಕ್ಟ್ ಸಿಗೋ ಹಾಗಿದೆ. ಇದೇನಾದ್ರು ಸಿಕ್ಕಿದ್ರೆ ಫಸ್ಟು ಅಡ್ವಾನ್ಸ್ ಇಸ್ಕೊಳ್ತೀನಿ. ಆ ಫೈನಾನ್ಷಿಯಲ್ ಹಣನ ವಾಪಸ್ ಕೊಡ್ಬೋದು. ನೀನೇನೋ ಹೇಳಬೇಕು ಅಂತ ಬಂದೆ ಅಲ್ವಾ? ಅದೇನಂತ ಅರ್ಜೆಂಟ್ ಅಲ್ಲ ಬಿಡಿ, ನೀವು ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ಚೈತ್ರ, ನಿನಗೆ ನಾನು ಮಸ್ಕ ಹೊಡಿಬೇಕಾ? ಹಾಂ, ಅದೇನು ಅಂತ ಹೇಳಬಾರ್ದಾ? ನೋಡು, ನೀನು ಹೀಗೆ ಮಾಡಿದ್ರೆ ನನಗೆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ನೇ ಹೊರಟೋಗುತ್ತೆ. ದುಷ್ಯಂತ್ ಇವತ್ತು ಆಶ್ರಮಕ್ಕೆ ಹೋಗೋದಿತ್ತು. ಓ, ಇವತ್ತು ಗುರುವಾರ ಅಲ್ಲ? ಸಾರಿ, ಮರ್ತುಬಿಟ್ಟಿದ್ದೆ. ಇನ್ನೇನು ಆಗೋಯ್ತು, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಡ್ತೀನಿ. ಹೋಗೋಣ, ನೀನು ರೆಡಿ ಆಗು. ದುಷ್ಯಂತ್, ನಾನು ನಿಮ್ಮ ತೊಂದರೆ ಕೊಡ್ತಾ ಇಲ್ಲ ಅಲ್ವಾ? ನಂಗೆ ಯಾಕೋ ನಾನು ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಸದ್ಯಕ್ಕೆ ಟ್ರೀಟ್ಮೆಂಟ್ ನಿಲ್ಲಿಸೋಣ ಅಂತ ಹೇಳಿದ್ರು ನೀವು ಕೇಳ್ತಾನೆ ಇಲ್ಲ. ಮತ್ತೆ ಅದೇ ರಾಗನ? ಏನು ಹುಡುಗಿರಪ್ಪ, ಸುಮ್ಮನೆ ಕ್ಯಾತ ತೆಗಿದ್ದೀರಾ? ಸುಮ್ಮನೆ ಹೋಗಿ ರೆಡಿಯಾಗು. ಹಲೋ, ನಾನು ಮಾತಾಡ್ತಿರೋದು. ಎಲ್ರಿ ನಮ್ಮ ಹಣ? ಸರ್, ಯಾಕೆ ಕಿರಿಕಿರಿ ಮಾಡ್ತಾ ಇದ್ದೀರಾ? ನಿಮ್ಮ ಹಣ ಎಲ್ಲಿಗೂ ಓಡ್ ಹೋಗಲ್ಲ. ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ಕೊಡ್ತೀನಿ. ನಮ್ಮ ಹಣ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದರೆ ಕಿರಿಕಿರಿ ಅಂತೀರೇನ್ರಿ? ನೋಡಿ, ನಿಮ್ಮ ಮೇಲೆ ಇನ್ನೂ ನಮ್ಮ ಮಾಮೂಲಿ ಟ್ರೀಟ್ಮೆಂಟ್ ಶುರು ಮಾಡಿಲ್ಲ. ನೀವು ಹೀಗೆ ಮಾಡ್ತಾ ಇದ್ರೆ ನಾವು ಮುಂದಿನ ದಾರಿ ನೋಡ್ಕೋಬೇಕಾಗತ್ತೆ. ಯಾಕ್ರಿ ಅಷ್ಟೊಂದು ರೂಢಾಗ್ತೀರಾ? ಹೇಳಿದ್ದೀನಲ್ಲ, ಒಂದು ವೇಳೆ ಹಣ ಅರೇಂಜ್ ಆಗಲಿಲ್ಲ ಅಂದರೆ ಈ ಮನೆನ ಮಾರಾದರೂ ನಿಮ್ಮ ಹಣನ ವಾಪಸ್ ಕೊಡ್ತೀನಿ.
ಮನೆ ನೀವೇನ್ರಿ ಮಾರೋದು? ಅದು ನಮ್ಮ ಅಂಡ್ರೆ ಇದೆ. ನೀವು ಹೀಗೆ ಮಾಡ್ತಾ ಇದ್ರೆ ನಿಮ್ಮನ್ನು ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ನೋಡಿ ಸರ್, ನೀವು ಹೀಗೆಲ್ಲ ಮಾತಾಡೋ ಹಾಗಿಲ್ಲ. ಏ, ಮಾನ ಮರ್ಯಾದೆ ಬಿಟ್ಟವ್ರ ಹತ್ರ ಇನ್ನು ಹೇಗೆ ಮಾತಾಡ್ತಾರೆ? ಹಣ ಕಟ್ಟಕ್ಕಾಗಲ್ಲ ಅಂದಮೇಲೆ ಅಷ್ಟೊಂದು ಸಲ ಯಾಕ್ರಿ ತಗೊಂಡ್ರಿ? ಈಗ ನೋಡಿದ್ರೆ ನನ್ನ ಮೇಲೆ ರೇಗ್ತೀರಾ? ನೀವು ಹೀಗೆ ಮಾಡ್ತಾ ಇದ್ರೆ ಮುಂದಿನ ಕೆಲಸ ನಾವು ನೋಡ್ಕೋಬೇಕಾಗತ್ತೆ. ಏನ್ರಿ ಹಾಗಂದ್ರೆ? ಹೇಳಿ ಮಾಡಲ್ಲವ್ರಿ, ನಾವು ಮಾಡಿಬಿಟ್ಟು ಹೇಳ್ತೀವಿ. ನೋಡಿ, ನಿಮಗೆ ನಾನು ಹೇಳೋದನ್ನು ಹೇಳಿದ್ದೀನಿ. ಮುಂದೆ ಏನಾದರೂ ಆದರೆ ನಾವು ಜವಾಬ್ದಾರಲ್ಲ. ಮುಂದಿನ ನೋಡ್ಕೊಳ್ತಾರಂತೆ, ಮುಂದಿದ್ದು. ನನಗೆ ಯಾಕೆ ಈ ಥರ ಬ್ಯಾಡ್ ಟೈಮ್ ನಡೀತಿದ್ಯೋ, ಇದೆಲ್ಲ ಯಾವಾಗ ಮುಗಿಯುತ್ತೋ? ನನಗಂತೂ ಸಾಕಾಗೋಗಿದೆ ಚೈತ್ರ. ಸಮಾಧಾನ ಮಾಡ್ಕೊಳ್ಳಿ ದುಷ್ಯಂತ್, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನಾನು ಅದೇ ಹೊಪ್ಪಲ್ಲಿ ಇಷ್ಟು ದಿನ ಕಳೆದೆ. ಆ ಕಂಪ್ನಿಯವರು ಟೈಮ್ ಕರೆಕ್ಟಾಗಿ ಪೇಮೆಂಟ್ ಮಾಡಿದಿದ್ರೆ ಇಷ್ಟೊಂದೆಲ್ಲ ಅನುಭವಿಸ್ಬೇಕಾಗಿತ್ತ? ಯಾಕೋ ಸೋತೋಗ್ತಾ ಇದ್ದೀನಿ ಅನ್ಸುತ್ತೆ ಚೈತ್ರ. ಹಾಗೆಲ್ಲ ಅನ್ಕೋಬೇಡಿ, ಪರಿಹಾರ ಇಲ್ದಿರೋ ಸಮಸ್ಯೆನೇ ಇಲ್ಲ. ಅದಕ್ಕಿನ್ನೂ ಟೈಮ್ ಬಂದಿಲ್ಲ ಅಷ್ಟೇ. ನಾವಿವತ್ತು ಆಶ್ರಮಕ್ಕೆ ಹೋಗೋದು ಬೇಡ, ಇನ್ನೊಂದು ದಿನ ಹೋಗೋಣ. ಚೈತ್ರ, ಅದೇ ಬೇರೆ ಇದೇ ಬೇರೆ. ಹೋಗೋಣ ನೋಡಿ. ಬೇಡ ದುಷ್ಯಂತ್, ಯಾಕೋ ಮನ್ಸು ಹೇಳ್ತಿದೆ ನಾವು ಹೊರಗಡೆ ಹೋಗೋದು ಸೇಫ್ ಅಲ್ಲ ಅಂತ. ಈ ರಾಮಾಯಣ ಮುಗಿಯುವವರೆಗೂ ಇದೆಲ್ಲ ಇದ್ದಿದ್ದೇನೆ. ಸುಮ್ಮನೆ ನಡಿ, ಹೋಗೋಣ. ಇಲ್ಲ, ಏನೋ ಒಂಥರ ಅನ್ನಿಸ್ತಿದೆ. ಇವತ್ತು ಟ್ರೀಟ್ಮೆಂಟ್ಗೆ ಹೋಗೋದು ಬೇಡ. ಒಂಥರ ಅಂದರೆ? ಚೈತ್ರ, ಇದು ಯಾಕೋ ಅತಿ ಆಯಿತು. ನನಗೆ ಹೇಳಿ ಥರ ಬಚ್ಚಿಟ್ಕೊಳ್ಳೋದು ಇಷ್ಟ ಆಗಲ್ಲ. ಅದೇನಾದರೂ ಸರಿ, ಹೋಗೋಣ ನಡಿ. ಹಾಗಲ್ಲ ದುಷ್ಯಂತ್, ನನ್ನ ಮಾತು ಕೇಳಿ. ನಿನ್ನ ಮಾತು ಕೇಳೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು. ಯಾವುದನ್ನಾದರೂ ಶುರು ಮಾಡಿದ್ಮೇಲೆ ಸರಿಯಾಗಿ ಮಾಡಿ ಮುಗಿಸ್ಬೇಕು. ನಿನ್ನ ಪುರಾಣ ಎಲ್ಲ ಏನೂ ಬೇಡ, ಈಗ ಬಾ. ಏನು ಯೋಚನೆ ಮಾಡ್ತಿದ್ದೀಯಾ? ನಡಿ, ಹೋಗೋಣ. ದುಷ್ಯಂತ್, ದೇವ್ರ ದಯೆಯಿಂದ ನನ್ನ ಕಾಲು ಬಂದುಬಿಟ್ರೆ ಆಮೇಲೆ ಆ ಕಥೆನೇ ಬೇರೆ. ಏನು? ಆಮೇಲೆ ನಮ್ಮ ಬದುಕಿಂದಕ್ಕೆ ಬದಲಾಗುತ್ತೆ. ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ನಮಗೆ ಕಷ್ಟಗಳಿರಲ್ಲ, ದುಃಖಗಳಿರಲ್ಲ. ಮಿಂಚು ಹರಿದಾಡ್ದಂಗೆ ಹರಿದಾಡ್ತೀನಿ, ನೋಡ್ತೀರಿ. ರಿಯಲಿ? ನನಗೆ ನಂಬಿಕೆ ಇದೆ. ನಮಗೀಗ ಸಿಕ್ಕಿರೋ ಗುರುಗಳು, ಅವ್ರು ಕೊಡ್ತಿರೋ ಟ್ರೀಟ್ಮೆಂಟ್ ಎಲ್ಲ ನನ್ನಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಕೊಡ್ತಾ ಇದೆ. ನನ್ನ ಈ ಕಾಲ್ಗಳಲ್ಲಿ ಹೊಸ ಚೈತನ್ಯ ಬರ್ತಾ ಇದೆ. ನನ್ನ ಈ ಕಾಲ್ಗಳು ಭೂಮಿ ಮೇಲೆ ಇರಲ್ಲ ದುಷ್ಯಂತ್, ನನಗೆ ನಂಬಿಕೆ ಇದೆ. ಐ ಹೋಪ್. ಗುಡ್. ಹಾಗೇನಾದರೂ ಆಗ್ಬಿಟ್ರೆ ನಮ್ಮ ಯೋಚನೆಗಳೆಲ್ಲ ದೂರ ಆಗಿಬಿಡುತ್ತೆ. ಈ ಕಷ್ಟದಿಂದ ಪಾರಾಗಿ ಹೇಗಾದರೂ ಮಾಡಿ ಒಂದೆರಡು ಇವೆಂಟ್ಸ್ನ ಹಿಡಿದ್ರೆ ಕಂಡು ಕನಸೆಲ್ಲ ನನಸಾಗ್ಬಿಡುತ್ತೆ. ನಾವು ನಾವಾಗಿರ್ಬೋದು. ಇಳಿಯಮ್ಮ ಕೆಳಗಡೆ. ಯಾರು ನೀವು? ಇಳಿಯಮ್ಮ ಕೆಳಗಡೆ, ಆಮೇಲೆ ಹೇಳ್ತೀನಿ. ಯಾರೇ? ಇಳಿಯಮ್ಮ ಕೆಳಗಡೆ. ಫೈನಾನ್ಸರ್ ಹತ್ರ ದುಡ್ಡು ಇಸ್ಕೊಳಕ್ಕಾಗುತ್ತೆ, ತೀರ್ಸಕ್ಕಾಗಲ್ಲ ನಿಮ್ ಕೈಯಲ್ಲಿ. ಅದಕ್ಕೆ ಕಾರ್ ಸೀಸ್ ಮಾಡ್ತಾ ಇರೋದು. ಇಳಿಯಮ್ಮ ಕೆಳಗಡೆ. ಇಳಿಯಮ್ಮ ಕೆಳಗಡೆ. ಎತ್ತ ಕೈಯೇ. ಇಳಿಯಮ್ಮ ಕೆಳಗಡೆ. ಇಳಿಯಮ್ಮ ಕೆಳಗಡೆ. ಕಾಲ್ ಸರಿಗ ನಡೆಯಲ್ಲ. ಸಾಕ ಸೈಡ್ಗೆ ಅದನ್ನ. ಪೊಲೀಸರಿಗೆ ಹೇಳ್ತೀನಿ. ಹೇಳ್ಕೊ ಹೋಗಯ್ಯ.
ಆಟೋ